ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಯಾರಿಗಾದರೂ ಬೇಕಾದರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ನೋಡಿ, ಇವಾಗ ಹೆಸ್ರು ಕಾಳದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ನಾನು ಸ್ವಲ್ಪ ಹೊತ್ತು ತೊಳೆದು ಇಟ್ಕೊಂಡಿದ್ದೆ. ತುಂಬ ನಾನು ನೆನೆಸೇನು ಮಾಡಿಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 2 ಸತಿ ಇಟ್ಕೊಂಡಿದ್ದೀನಿ. ಅದನ್ನ ತೊಳೆದಿಟ್ಟಿದ್ದೀನಲ್ವ, ಹಾಗಾಗಿ ಅದೇ ನೀರನ್ನು ಹಾಕ್ಕೊತಾ ಇದ್ದೀನಿ. ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರು ಅದನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಬೇಯಿಸ್ಲಿಕ್ಕೆ ರುಚಿ ಚೆನ್ನಾಗಿರುತ್ತೆ. ಮತ್ತು ಒಂದು 3 ಟೊಮೆಟೊನ, ದಪ್ಪ ಟೊಮೆಟೊ, ಇದು ಸ್ವಲ್ಪ ಇದಿರೋದು ಅಂದರೆ ಹುಳಿ ಇಲ್ಲ ಟೊಮೆಟೊ, ಹಾಗಾಗಿ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 3 ಟೊಮೆಟೊ ಕಟ್ ಮಾಡಿ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಆಲೂಗೆಡ್ಡೆ ಸೇರಿಸ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು, ಅದನ್ನು ಅಷ್ಟೇ. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಸ್ವಲ್ಪ, ಆಮೇಲೇನು ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು 2 ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ಒಂದು ಮಸಾಲೆ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಎಳ್ಳು, ಬಿಳಿ ಎಳ್ಳು, ಒಂದು 3 ಒಣಮೆಣಸಿನ್ಕಾಯಿ, ಒಂದು 2 ಇಂಚಷ್ಟು ಶುಂಠಿ, ಚಕ್ಕೆ ಮತ್ತು ಲವಂಗ. ಇದು ಎಲ್ಲ ನನ್ನ ಹಸಿ ಮಸಾಲೆ. ನಾನು ಯಾವುದು ಹುರಿದ್ಬಿಟ್ಟು ಮಾಡ್ತಾಯಿಲ್ಲ. ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಅರಿಶಿನ. ನೋಡಿ, ಇದು ಮನೇಲೇ ನಾನು ಪುಡಿ ಮಾಡಿಸಿ ಇಟ್ಕೊಂಡಿರೋದು ಅರಿಶಿನ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅರಿಶಿನ ಪುಡಿ. ಮತ್ತು ಒಂದು 5 ರಿಂದ 6 ಕರಿಬೇವು, ಸ್ವಲ್ಪ ಉರಿಗಡಲೆ. ಇದು ಸಾಂಬಾರಿಗೆ ಇದು ಉರಿಗಡಲೆ ಹಾಕಿದ್ರೇ ಟೇಸ್ಟು ನಿಮಗೆ ಚೆನ್ನಾಗಿ ಬರೋದು. ಹಾಗಾಗಿ ಸ್ವಲ್ಪ ಉರಿಗಡಲೆ ಸೇರಿಸಿ ನೋಡಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, 1 ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿನ ದಪ್ಪ ಕಟ್ ಮಾಡಿಕೊಂಡು ನಾನು ಏನು ಅದು ಪುಡಿ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಸೇರಿಸ್ಕೊಂಡು, ಮತ್ತು ನೀರು ಎಷ್ಟು ಬೇಕು ನೋಡಿಕೊಂಡು ಮಸಾಲೆ ರೆಡಿಯಾಗಿದೆ. ಅಷ್ಟರಲ್ಲಿ ನೋಡಿ, ಮಸಾಲೆ ರೆಡಿಯಾಗಿರೋ ಅಷ್ಟರಲ್ಲಿ ನೋಡಿ, ಇದು 2 ಕೂಗಿಗೆ ಎಷ್ಟು ಚೆನ್ನಾಗಿ ಬೆಂದೋಗಿದೆಯಲ್ವ. ನಾನೇನು ನೆನೆಸಿರಲಿಲ್ಲ, ಹಾಗಾಗಿ ಕೆಲವೊಂದು ಹೆಸರು ಕಾಳು ಬೇಗ ಬೇಯುತ್ತೆ. ಆಗ ನೋಡಿ, ಇದು 2 ಸರಿ ಕೂಗಿಸ್ಕೊಂಡಿರೋದು ಚೆನ್ನಾಗಿ ಬೆಂದಿದೆ. ಈಗ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ನಾನು ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಇದು ಜೀರಿಗೆ ಮತ್ತು ಸಾಸಿವೆ ಹಾಕೋದು ಬಿಟ್ಟು ಸೋಂಪು ಕಾಳು ಹಾಕಿ ಮಾಡಿದ್ರೆ ಇದು ಹೆಸರು ಕಾಳದು ತುಂಬಾ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸೋಂಪು ಕಾಳು ಆದಮೇಲೆ ಈರುಳ್ಳಿ, 1 ಈರುಳ್ಳಿನ ಉದ್ದ ಹೆಚ್ಚಿಟ್ಕೊಂಡಿದೆ, ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಮತ್ತು ನಾನು ಟೊಮೆಟೊ ಬೆಳ್ಳುಳ್ಳಿ ಇದೇನು ಹಾಕ್ತಾಯಿಲ್ಲ, ಆಲ್ರೆಡಿ ನಾನು ರುಬ್ಬಕ್ಕೆ ಹಾಕಿದ್ದೀನಲ್ವ ಮಸಾಲೆ, ಅದರಲ್ಲೇ ಎಲ್ಲ ಸೇರಿಕೊಂಡಿರೋದ್ರಿಂದ ಇದಕ್ಕೆ ನಾನು ಟೊಮೆಟೊ ಏನು ಸೇರಿಸಿಲ್ಲ. ನಾನು ಮತ್ತು ಇದು ಬೇಯಿಸ್ಲಿಕ್ಕೆ ಹಾಕಿದ್ದೀನಲ್ವ ಟೊಮೆಟೊ, ಅದರಲ್ಲಿ ಆಲ್ರೆಡಿ ಇರಬೇಕಾದ್ರೆ ಮತ್ತೆ ಸೇರಿಸೋ ಅವಶ್ಯಕತೆ ಇಲ್ಲ. ಬೇಕಂದರೆ ನೀವು ಒಂಚೂರು ಇನ್ನೂ ಗಟ್ಟಿ ಬರುತ್ತೆ, ಸೇರಿಸ್ಕೋಬೋದು. ಈಗ ಏನು ಮಸಾಲೆ ಇತ್ತಲ್ವ ಆ ಮಸಾಲೆ ಎಲ್ಲ ಹಾಕಿ ಮತ್ತು ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಬೇಕು, ಅದು ಮಸಾಲೆ ಚೆನ್ನಾಗಿ ಕುದ್ದು ನೀರಿನಂಶ ಎಲ್ಲ ಡ್ರೈ ಆಗಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕಾಗುತ್ತೆ. ಕುದ್ದಿದ್ದಾದಮೇಲೆ ನಾನು ಏನು ಬೇಯಿಸಿಟ್ಕೊಂಡಿದ್ದೀನಲ್ವ ಹೆಸರು ಕಾಳು ಮತ್ತು ಆಲೂಗೆಡ್ಡೆ, ಟೊಮೆಟೊ, ಇದನ್ನು ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಆ ಸೋಂಪು ಕಾಳು ಹಾಕಿರೋದ್ರಿಂದ ಮೇಲೆ ಎಣ್ಣೆಯಲ್ಲೆಲ್ಲ ನೋಡಿ ತೇಲ್ತಾ ಇದೆಯಲ್ವ. ಸೊ ಇದೇನೇ ಇದಕ್ಕೆ ಟೇಸ್ಟ್ ಬರೋದು ಈ ಸಾಂಬಾರಿಗೆ. ತುಂಬ ಬೇಗ ಆಗುತ್ತೆ ನೋಡಿ. ಮಸಾಲೆ ಒಂದು ರುಬ್ಬಿ ಇಟ್ಕೊಂಡ್ರೆ ನಿಮಗೆ ಸಾಂಬಾರು ಒಂದು 5-10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಇವಾಗ ನೋಡಿ, ಹೆಸರು ಕಾಳು ಸಾಂಬಾರು ರೆಡಿಯಾಗಿದೆ. ಮತ್ತು ಇದು ಇಡ್ಲಿ ಜೊತೆಗೆ, ಪೂರಿಗೆ, ಅನ್ನಕ್ಕೆ, ಚಪಾತಿ, ಎಲ್ಲದು ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಉಪ್ಪು ಆಲ್ರೆಡಿ ಸ್ವಲ್ಪ ಬೇಯಿಸ್ಲಿಕ್ಕೆ ಹಾಕಿದ್ದೆ ಅಲ್ವಾ, ಸ್ವಲ್ಪ ಹಾಕಿದ್ದೆ. ಹಾಗಾಗಿ ನೋಡಿಕೊಂಡು ಉಪ್ಪಿನ ಪ್ರಮಾಣ ಕಡಿಮೆ ಇದ್ದರೆ ನಮಗೆ ಯಾವಾಗ ಬೇಕು ನೋಡ್ಕೊಂಡು ಸೇರಿಸ್ಕೋಬೋದು. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಇಡಿಸ್ತಾ ಇತ್ತು. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು 2 ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಮಸಾಲೆ ಎಲ್ಲ ಸ್ವಲ್ಪ ಬೇಯಿಸಿರ್ತೀವಲ್ವ, ಹಾಗಾಗಿ ಇದು ಹೆಸರು ಕಾಳು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಒಂದು 2 ನಿಮಿಷ ಅದು ಬೇಯಬೇಕು. ಆ ಮಸಾಲೆ ಎಲ್ಲ ಕೂಡ್ಕೋಬೇಕಾಗುತ್ತೆ, ಅಲ್ಲಿ ತನಕ ಬೇಯಿಸ್ಕೊಂಡು ಅದಾದಮೇಲೆ ಬೇಕಾದರೆ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟರೆ ಅದು ಇನ್ನೂ ಸ್ವಲ್ಪ ಥಿಕ್ನೆಸ್ ಆಗುತ್ತೆ. ಆರಿದ್ಮೇಲೆ ನಮ್ಗೆ ಇನ್ನೂ ಗಟ್ಟಿ ಬರುತ್ತೆ. ನೋಡಿ, ತುಂಬ ಸಿಂಪಲ್ಲಾಗಿ ಮಾಡೋ ಈ ಹೆಸರು ಕಾಳು ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.